ಜನಸೇವೆ ಅನ್ನೋದು ಕೇವಲ ಭರವಸೆಯಷ್ಟೇ. ಚುನಾವಣೆ ಬಂದಾಗ ಮನೆ ಮನೆಗೂ ಬಂದು ಮತದಾರರಿಗೆ ಕೈ ಮುಗಿದು ಹಲವು ಆಶ್ವಾಸನೆ ಕೊಟ್ಟು ಹೋಗುತ್ತಾರೆ. ಚುನಾವಣೆಯಲ್ಲಿ ಗೆದ್ದ ಬಳಿಕ ಮತದಾರರು ಯಾರೋ, ರಾಜಕಾರಣಿಗಳು ಯಾರೋ, ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನುವಂತೆ ಕಣ್ಮರೆಯಾಗುತ್ತಾರೆ. ಜನಸಾಮಾನ್ಯರು ಕಷ್ಟ ಅಂತ ಕೇಳಿಕೊಂಡು ಬಂದಾಗ ಸಹಾಯವೂ ಮಾಡಲ್ಲ, ತಲೆಮರೆಸಿಕೊಂಡು ತಿರುಗಾಡುತ್ತಾರೆ ವಿನಃ ಸಹಾಯ ಹಸ್ತ ಮಾಡುವುದೇ ಇಲ್ಲ. ಕರ್ನಾಟಕದ ವಿಪಕ್ಷದವರಿಗೆ ಕಣ್ಣು ಮತ್ತು ಹೃದಯ ಇಲ್ಲ. ರಾಜ್ಯದಲ್ಲಿ ಮಕ್ಕಳು ಹಾಗೂ ಮಹಿಳೆಯರ ಮೇಲೆ ಕಿರುಕುಳ, ಅತ್ಯಾಚಾರ ಘಟನೆಗಳು ನಡೆದಾಗ ಹೋರಾಟ ನಡೆಸಲು ಮುಂಬರದ ಇವರು ಅದೇ ಕೋಮುಗಲಭೆ, ಜಾತೀಯತೆ ವಿಷಯದಲ್ಲಿ ಮುಖ್ಯ ಪಾತ್ರ ವಹಿಸೋದು ವಿಪರ್ಯಾಸ. ಹಸುವಿನ ಕೆಚ್ಚಲು ಕತ್ತರಿಸಿದ್ದಕ್ಕೆ ರೊಚ್ಚಿಗೆದ್ದಿದ್ದ ಬಿಜೆಪಿಯವರು ಒಬ್ಬಳು ಹಿಂದೂ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ನಡೆದರೂ ತುಟಿ ಬಿಚ್ಚಿಲ್ಲ. ಹೀಗಾಗಿ ಬಿಜೆಪಿಯವರು ನಕಲಿ ಧರ್ಮರಕ್ಷಕರು ಅನ್ನೋದನ್ನ ಬೆಂಗಳೂರು ನಗರ ಜಗಜ್ಜಾಹೀರು ಮಾಡಿದೆ. ಬೆಂಗಳೂರಿನ ನಿವಾಸಿಗಳಾದ ಆರಿಫ್ ಖಾನ್ ಮತ್ತು ಸದಾಖಿಯಾ ಬಾನೂರ್ ಅವರು ಸೌದಿ ಅರೇಬಿಯಾಕ್ಕೆ ಪವಿತ್ರ ಯಾತ್ರೆಯಾದ ತೆರಳುತ್ತಾರೆ. ಕೆಲವು ದಿನಗಳ ನಂತರ ಸದಾಖಿಯಾ ಬಾನೂರ್ ಅವರಿಗೆ ಸ್ಟ್ರೋಕ್ ಆಗಿ ಅಲ್ಲಿನ ಸ್ಥಳೀಯ ನೂರ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆಸ್ಪತ್ರೆಯಲ್ಲಿ ಡಾಕ್ಟರ್ ನಿಶಾನ್ ನಿಜಮ್ ಅವರು ಚಿಕಿತ್ಸೆ ಕೊಡ್ತಾರೆ. ಸುಮಾರು 20 ದಿನಗಳ ಕಾಲ ಐಸಿಯುನಲ್ಲಿ ಪೂರ್ಣ ಚಿಕಿತ್ಸೆಯನ್ನ ಒದಗಿಸುತ್ತಾರೆ. ನಂತರ ನಾರ್ಮಲ್ ವಾರ್ಡ್ಗೆ ವರ್ಗಾಯಿಸಿದ ಬಳಿಕ ಆಸ್ಪತ್ರೆಯವರು ಚಿಕಿತ್ಸೆ ಮುಂದುವರಿಸಲು ಸಾಧ್ಯವಿಲ್ಲ ಅಂತ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲು ತಿಳಿಸುತ್ತಾರೆ. ಇದನ್ನ ಕೇಳಿದ ತಕ್ಷಣವೇ ತಮಗೆ ಗೊತ್ತಿರುವ ಎಲ್ಲಾ ರಾಜಕಾರಣಿಗಳು, ಸಂಬಂಧಿಕರನ್ನ ಹಣದ ಸಹಾಯ ಕೇಳಿ ಯಾವುದೇ ಸಹಾಯ ಸಿಗದೆ ಮನನೊಂದು ದಿಕ್ಕು ಕಾಣದಂತೆ ಗಾಬರಿಯಾಗಿ ಆಸ್ಪತ್ರೆಯಲ್ಲಿ ಕುಳಿತಿರುತ್ತಾರೆ. ಅಲ್ಲಿನ ವೈದ್ಯರ ಸಂಪರ್ಕದ ಮೂಲಕ ಬೆಂಗಳೂರಿನ ಹಾಜಿ ಇರ್ಫಾನ್ ಅನ್ನೋರಿಗೆ ಘಟನೆ ಬಗ್ಗೆ ಮಾಹಿತಿ ಸಿಗುತ್ತೆ. ಇರ್ಫಾನ್ ಅವರು ಮಾಹಿತಿ ಸಿಕ್ಕ ತಕ್ಷಣ ಜನರ ಸೇವೆಗೆ ಸದಾ ಸಿದ್ಧರಿರುವ ಏಕೈಕ ಚಾಮರಾಜಪೇಟೆಯ ಶಾಸಕರು ಹಾಗೂ ಹಾಲಿ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರ ಗಮನಕ್ಕೆ ತರ್ತಾರೆ. ಅವರು ಯಾವ ಕ್ಷೇತ್ರದ ಮತದಾರರು ಅನ್ನೋದನ್ನ ಕ್ಷಣವೂ ಯೋಚಿಸದೆ ಸೌದಿಯಲ್ಲಿ ಸಿಲುಕಿರುವ ದಂಪತಿಗಳಿಗೆ ಏನೇ ವ್ಯವಸ್ಥೆ ಬೇಕಿದ್ರೂ ನಾನು ನೋಡಿಕೊಳ್ತೀನಿ ಅಂತ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ಜಾವೇದ್ ಮಿಯಾಂದಾದ್ ಅವರಿಗೆ ಕರೆ ಮಾಡಿ, ನೀವು ಅಲ್ಲಿಯೇ ದಂಪತಿಯನ್ನ ಬೆಂಗಳೂರಿಗೆ ಕರೆತರುವ ವ್ಯವಸ್ಥೆ ಆಗೋವರೆಗೂ ಇನ್ನೂ ಸ್ವಲ್ಪ ದಿನಗಳ ಕಾಲ ಉಳಿಸಿಕೊಂಡು ಅವರಿಗೆ ಚಿಕಿತ್ಸೆ ನೀಡಿ, ಬೇಕಾಗಿರುವ ಮೆಡಿಕಲ್ ಇಕ್ವಿಪ್ಮೆಂಟ್ ವ್ಯವಸ್ಥೆ ಹಾಗೂ ಎಲ್ಲಾ ಖರ್ಚನ್ನ ನಾನು ನೋಡಿಕೊಳ್ತೀನಿ ಅಂತ ವೈಯಕ್ತಿಕವಾಗಿ 8 ಲಕ್ಷ ರೂಪಾಯಿ ಹಣವನ್ನ ತಮ್ಮ ಆಪ್ತ ಸಹಾಯಕರ ಮೂಲಕ ಕೊಡುತ್ತಾರೆ. ಅವರು ಆಸ್ಪತ್ರೆಯ ವ್ಯವಸ್ಥೆ ಹಾಗೂ ವಿಮಾನದಲ್ಲಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ಗಳ ವ್ಯವಸ್ಥೆ ಮಾಡಿಕೊಡ್ತಾರೆ. ಇದನ್ನ ತಿಳಿದ ಆರಿಫ್ ಶೀಘ್ರದಲ್ಲಿ ಸ್ಪಂದಿಸಿದ್ದಕ್ಕೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ನಂತರ ಸೌದಿಯಿಂದ ಬೆಂಗಳೂರಿಗೆ ತಲುಪಿದ ದಂಪತಿಗಳನ್ನ ಬರಮಾಡಿಕೊಳ್ಳಲು ಸ್ವತಃ ಜಮೀರ್ ಅಹಮದ್ ಖಾನ್ ರವರ ಪಿಎ ಆದ ಆಯೂಬ್ ಪಾಷಾ ರವರು ಬಂದರು. ದಂಪತಿಗಳಿಗೆ ಇಮಿಗ್ರೇಷನ್ ಹಾಗೂ ಬ್ಯಾಗೇಜ್ ವ್ಯವಸ್ಥೆ ಮಾಡಿ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಕಳುಹಿಸಿಕೊಡುತ್ತಾರೆ. ನಿಮಾನ್ಸ್ ಆಸ್ಪತ್ರೆಗೆ ಸಾಗಿಸಲು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಸಹ ಒದಗಿಸಿಕೊಡುತ್ತಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಉಂಟಾದರೂ ನಿಮ್ಮ ನೆರವಿಗೆ ಜಮೀರ್ ಅಹಮದ್ ಖಾನ್ ರವರು ಇದ್ದಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ಇವರು ಜಮೀರ್ ಅಹಮದ್ ಪಿಎ ಅವರು ಬಂದರು. ಅಯ್ಯೂಬ್ ಅವರು ಬಂದುಬಿಟ್ಟು ಭಾಳ ಅನುಕೂಲ ಮಾಡಿ ಆರಾಮಾಗಿ ಇದು ಮಾಡಿ ನಮಗೆ ಎಲ್ಲ ಇಲ್ಲಿ ಗಂಟ ಕರ್ಕೊಂಡ್ಬರೋಗೆ ಅವರೇ ಸರ್. ₹1 ನಾವು ಏನು ಮಾಡಿಲ್ಲ ಸರ್. 1.5 ತಿಂಗಳು ಅಂತ ಯಾರ್ಯಾರಿಗೆ ಹತ್ರ ಹೋಗ್ಬಿಟ್ಟು ಕೇಳಿದ್ರು ನಾವು, ಅವ್ರಿಗೆ ಇವ್ರಿಗೆ ಎಲ್ಲ ಹೇಳಿದ್ರು, ಯಾರೂ ಏನು ಮಾಡೋದಿಲ್ಲ. ಬೇರೆ ನಮ್ಮ ಇರ್ಫಾನ್ ಅಣ್ಣಗೆ ಹೇಳಿದರು. ಆಮೇಲೆ ಜಮೀರ್ ಅಣ್ಣಗೆ ಫೋನ್ ಮಾಡಿ ಏನು ಮಾಡಿದಾರೋ ಗೊತ್ತಿಲ್ಲ. ನಮ್ಮ ಇರ್ಫಾನ್ ಅಣ್ಣ ಭಾಳ ಖುಷಿ ಆಯಿತು, ನಮಗೆ ಭಾಳ ಸಂತೋಷವಾಗಿತ್ತು. ₹1 ಖರ್ಚು ಮಾಡಿ ಫುಡ್ ಇಲ್ಲ. ಇನ್ನು ಈಗ ಹಾಸ್ಪಿಟಲ್ಗೂ ಏನಿದೆ ಖರ್ಚು ಅದೂ ನಾವು ಮಾಡಿಸ್ಕೊಡ್ತೀನಿ,
ನೀವು ₹1 ಮಾಡಿಸ್ಕೊಂಡ್ಬೇಡ್ರಪ್ಪ ಅಂತ ಅದನ್ನು ಹೇಳಿದ್ದಾರೆ. 45 ದಿನಗಳ ಕಾಲ ಭಾರತಕ್ಕೆ ಹಿಂಬರುವ ಹೋರಾಟ ಗೆದ್ದ ಖುಷಿ ಅವರ ಮುಖದಲ್ಲಿ ಕಾಣುತ್ತಿತ್ತು. ಅವರ ಖುಷಿಗೆ ಕಾರಣ ಬೇರೆ ಯಾರೂ ಅಲ್ಲ, ಜಮೀರ್ ಅಹಮದ್ ಖಾನ್. ಬೇರೆ ರಾಜಕಾರಣಿಗಳು ಜನಸೇವೆ ಮಾಡ್ತೀವಿ ಅಂತ ಜನರ ಮನಸ್ಸಲ್ಲಿ ಹಲವು ಆಸೆಗಳನ್ನ ತುಂಬಿ ಕೊನೆಗೆ ನಿರಾಸೆ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ. ಆದ್ರೆ ಜಮೀರ್ ಅಹಮದ್ ಖಾನ್ ರವರು ಎಂದಿನಂತೆ ಜನಸೇವೆಗೆ, ಜನಾರ್ದನನ ಸೇವೆ ಅನ್ನೋದನ್ನ ಸಾಬೀತುಪಡಿಸಿ ಮಾನವೀಯತೆ ಮೆರೆದಿದ್ದಾರೆ. ನಮಸ್ಕಾರ. ತುಂಬ ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಅವರು. ಎಲ್ಲರಿಗೂ ಹೇಳಿದ್ದೀನಿ, ಏನು ಮಾಡಿಲ್ಲ ಸರ್ ಅವರು. ಬೇರೆಯವರು ಇಷ್ಟು ಜನಕ್ಕೆ ಗೊತ್ತು ಈ ಥರ ಆಗಿದೆ ಅಂತೆ. ಮಕ್ಕ ಅಂತ ನಮ್ಮ ಅಣ್ಣ ಅವರು ಬಂದರು. ಅವರಿಗೆ ಭಾಳ ಹೆಲ್ಪ್ ಮಾಡಿರೋದು ಜಮೀರ್ ಅಣ್ಣನೇ. ಇರ್ಫಾನ್ ಅಣ್ಣ ನಮ್ಮ ಗೋರಿಪಳ್ಳನಲ್ಲಿ ನಮ್ಮ ಇರ್ಫಾನ್ ಅಣ್ಣ ಅಂತ ಭಾಳ ಖುಷಿಗೂ ನಮ್ಮ ಫ್ರೆಂಡ್ ಇದ್ದಾರೆ ಅವರು. ಅವರೇ ಕರ್ಕೊಂಡೋಗಿ ಫೋನ್ ಮಾಡಿ ಇದೆಲ್ಲ ಮಾಡಿ ಜಮೀರ್ ಅಣ್ಣಗೆ ಮಾತಾಡಿಸ್ಬಿಟ್ಟು ಈ ಥರ ಟಿಕೆಟ್ ಎಲ್ಲ ಜಮೀರ್ ಅಣ್ಣ ಕೈನಲ್ಲಿಂದ. ಎಷ್ಟಾಯಿತು ಟಿಕೆಟ್ಗೆ? ಒಂದು 8 ಲಕ್ಷ ಆಯ್ತು ಸರ್. ಇವಾಗಲೂ ₹1 ಇದ್ದಿಲ್ಲ. ಏನೋ ಆಶೀರ್ವಾದ ದೇವ್ರದ್ದು. ನಮ್ಮ ಇರ್ಫಾನ್ ಬೈಗೆ ಫಸ್ಟು ನಾವು ಹೇಳಬೇಕು. ಅವ್ರಿಗೆ ಬೇರೆ ನಾವು ಒಂದು ಫೋನ್ ಮಾಡಿದ್ದು ಇರ್ಫಾನ್ ಅಣ್ಣಗೆ. ಇರ್ಫಾನ್ ಅಣ್ಣ ಈ ಥರ ಇದೆ, ಇರಪ್ಪ ನಮ್ಮ ಜಮೀರ್ ಅಣ್ಣ ನಮ್ಮ ಲೀಡ್ರ್ ಇದ್ದಾರೆ, ನೀವೆಲ್ಲ ಏನು ಟೆನ್ಷನ್ ತೊಗೊಂಡ್ಬೇಡ್ರಿ, ಏನು ಇದಿರ್ಕೊಂಡ್ಬೇಡ್ರಿ, ನಾವು ಮಾಡಿಸ್ಕೊಡ್ತೀನಿ ನಿಮಗೆ ಆ ಥರ ನನಗೆ ಹೇಳಿಬಿಟ್ಟು ತುಂಬ ಖುಷಿನಲ್ಲಿಂದ ತುಂಬ ಈಸಿಯಾಗಿ ಕೆಲಸ ಮಾಡಿಕೊಟ್ರು. 1.5 ತಿಂಗಳು ಅಂತ ಯಾರ್ಯಾರಿಗೆ ಹತ್ರ ಹೋಗ್ಬಿಟ್ಟು ಕೇಳಿದ್ರು ನಾವು. ಅವ್ರಿಗೆ ಇವ್ರಿಗೆ ಎಲ್ಲ ಹೇಳಿದ್ರು, ಯಾರೂ ಏನು ಮಾಡೋದಿಲ್ಲ. ಬೇರೆ ನಮ್ಮ ಇರ್ಫಾನ್ ಅಣ್ಣಗೆ ಹೇಳಿದ್ರು. ಆಮೇಲೆ ಜಮೀರ್ ಅಣ್ಣಗೆ ಫೋನ್ ಮಾಡಿ ಏನು ಮಾಡಿದಾರೋ ಗೊತ್ತಿಲ್ಲ. ನಮ್ಮ ಇರ್ಫಾನ್ ಅಣ್ಣ ಭಾಳ ಖುಷಿ ಆಯ್ತು ನಮಗೆ, ಭಾಳ ಸಂತೋಷವಾಗಿತ್ತು. ₹1 ಖರ್ಚು ಮಾಡಿ ಕೊಟ್ಟಿಲ್ಲ. ಇನ್ನು ಈಗ ಹಾಸ್ಪಿಟಲ್ಗೂ ಏನಿದೆ ಖರ್ಚು ಅದೂ ನಾವು ಮಾಡಿಸ್ಕೊಡ್ತೀನಿ, ನೀವು ₹1 ಮಾಡಿಸ್ಕೊಂಡ್ಬೇಡ್ರಪ್ಪ ಅಂತ ಅದನ್ನು ಹೇಳಿದ್ದಾರೆ. ಏರ್ಪೋರ್ಟ್ನಲ್ಲಿ ಇವರು ಜಮೀರ್ ಅಹಮದ್ PA ಅವರು ಬಂದರು. ಅವ್ರ ಹೆಸರು ಇದು ಅಯ್ಯೂಬ್. ಅವರು ಬಂದುಬಿಟ್ಟು ಭಾಳ ಅನುಕೂಲ ಮಾಡಿ ಆರಾಮಾಗಿ ಇದು ಮಾಡಿ ನಮಗೆ ಎಲ್ಲ ಇಲ್ಲಿ ಗಂಟ ಕರ್ಕೊಂಡು ಬರೋಗೆ ಅವರೇ ಸರ್. ₹1 ನಾವು ಏನು ಮಾಡಿಲ್ಲ ಸರ್. ಪ್ಲೀಸ್ ಅವ್ರಿಗೆ ಇಷ್ಟು ನಾವು ಗುಡ್ ಅಂತ ಹೇಳೋಣ, ನಾವು ಹೇಳೋಗೆ ನಮಗೆ ಇದಿರಲ್ಲ ಸರ್. ಸೌದಿನಲ್ಲಿ ನಫೀಸ್ ಅಹಮದ್ ಅಂತ ಇದ್ದಾರೆ. ಅವ್ರಿಗೆ ಇರ್ಫಾನ್ ಅಣ್ಣ, ಜಮೀರ್ ಸರ್ ಎಲ್ಲ ಫೋನ್ ಮಾಡಿಸಿ ಎಲ್ಲ ಮಾಡಿಸಿ ಅಲ್ಲಿಂದ ಕೆಲಸ ಮಾಡಿಸಿ ಇಲ್ಲೇ ಬೆಂಗಳೂರಿಗೆ ಕಳಿಸಿರೋದು. ಬೆಂಗಳೂರು ಅಂತ ಬಂದುಬಿಟ್ಟು ಅಯ್ಯೂಬ್ ಅಣ್ಣ, ಇವರು ನಮ್ಮ ಇರ್ಫಾನ್ ಅಣ್ಣ, ಇನ್ನೂ ಒಂದು 2-3 ಜನ ಬಂದುಬಿಟ್ಟು ಇಲ್ಲಿ ಗಂಟ ನಮಗೆ ಕರ್ಕೊಂಡು ಬಂದರು ಸರ್ ಅವರು. ಯಾವುದೇನು ಪ್ರಾಬ್ಲಮ್ ಇಲ್ಲ ಸರ್. ಭಾಳ ಟೆನ್ಷನ್ ಈಸಿಯಾಗಿ ನಾವು ₹1 ಖರ್ಚು ಮಾಡಿಗೆ ಕೊಟ್ಟಿಲ್ಲ ಸರ್. ನಮಗೆ ಭಾಳ ಖುಷಿ ಆಯಿತು. ಈ ಥರ ಲೀಡರ್ಗಳು ಇದೆ ಅಂದರೆ ನಮಗೆ ಇನ್ನೂ ಧೈರ್ಯ ಬರುತ್ತೆ, ಇನ್ನೂ ताकत बरते। आने के वास्ते बहुत मुश्किल हुई। यहाँ से ज़मीर अहमद भाई के मदद से यहाँ तक आको पहुँचे, उनका लाख लाख शुक्रिया। बहुत अल्लाह उनको अच्छा रखो, ज़िंदगी भर भी ये बात याद रखना, हमें भूलना नहीं। यहाँ तक आको पहुँचे उनके ज़रिए से, अल्लाह उनको अच्छा रखेंगे, उनके बच्चों को उनको सब अच्छा रखेंगे। और कहते जिन्हें को मदद मदद करेंगे। लाख लाख शुक्रिया, करोड़ों शुक्रिया उनका। नफीस भी हमारे बेटे को बहुत मदद करे, हाँ उनका भी लाख लाख शुक्रिया। ज़मीर अहमद भी, नफीस भी बहुत मदद करे, उनके ज़रिए से उनकी इससे आको यहाँ तक पहुँचे। हम ना पहुँचने की ताकत नहीं थी, यहाँ तक पहुँचे ना, उनका लाख लाख शुक्रिया बहुत। अयूब भैया को यहाँ तक अल्लाह को एयरपोर्ट तक पहुँचे, अल्लाह उनको भी अच्छा रखो। अल्लाह सब हम कितने जने मदद करे उतने जन को भी अल्लाह अच्छा रखेंगे। ಸುಮಾರು 8 ಲಕ್ಷ ಆಗಿದೆ ಅಂತ ಹೇಳಿದ್ರು. ಇಲ್ಲ ನಮ್ಮ ಹತ್ರ ಇರಲಿಲ್ಲ, ತುಂಬ ಕಷ್ಟ ಇತ್ತು ನಮ್ಮ ಹತ್ರ. ನಾವು ದಿನ ಕೆಲಸ ಮಾಡಿ ದುಡಿಯೋದು ತಿನ್ನೋದು ನಮ್ಮದು ಸರಿ ಇದೆ. ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀನಿ ನಾನು. ಅವರು ಝಮೀರ್ ಅಹಮದ್ ಅವ್ರ PA ಅವರು ಅಯ್ಯೂಬ್ ಅವರು, ಝಮೀರ್ ಅಹಮದ್ ಅವ್ರ PA ಅವರು, ಝಮೀರ್ ಅಣ್ಣ ಅವ್ರದ್ದು ಹೆಲ್ಪ್ ಮಾಡಿದ್ರೆ ನಿಮ್ಗೆ ಅವ್ರದ್ದು ಎಲ್ಲ ಇಮಿಗ್ರೇಷನ್ ಎಲ್ಲ ಈಸಿ ಆಯಿತು ನಮಗೆ, ಬರೋಕ್ಕೆ ಆಚೆ ಬರೋಕ್ಕೆ ಎಲ್ಲ ಈಸಿ ಆಯಿತು ನಮಗೆ. ಅವ್ರು ಬಂದ್ಬಿಟ್ಟು ರಿಸೀವ್ ಮಾಡಿದ್ರು ನಮಗೆ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ವಿ. ಯಾವ ಹಾಸ್ಪಿಟಲ್ಗೆ? ಇವಾಗ ನಿಮ್ಯಾನ್ಸ್ಗೆ ಹೋಗ್ತಾ ಇದ್ವಿ. ನೀವು ಫಸ್ಟ್ ಬಂದ್ಬಿಡಿ, ಎಲ್ಲ ಏನಿದೆ ನೋಡ್ಕೊಳ್ಳೋಣ, ನೀವು ಹೆದರಬೇಡಿ ಅಂತ ಹೇಳಿದರು. ತುಂಬ ಧೈರ್ಯ ಕೊಟ್ಟರು ಅವರು. ಯಾರು? ಝಮೀರ್ ಅಣ್ಣ ಅವರು ತುಂಬ ಧೈರ್ಯ ಕೊಟ್ಟರು. ಅವರಿಂದನೇ ನಾವು ಇವತ್ತು ಇಂಡಿಯಾಗೆ ಬಂದಿದ್ದು. ಇಲ್ಲಾಂದರೆ ತುಂಬ ಕಷ್ಟ ಇತ್ತು. ದುಡ್ಡು ಇದ್ರೂ ಬರೋಕ್ಕಾಗಲ್ಲ, ಆ ಥರ ಇತ್ತು. ನಾನು ನೋಡಿದೆ ಎಲ್ಲ ಕಷ್ಟ ಅಲ್ಲಿ. ಓಕೆ, ತುಂಬ ನಾನು ಝಮೀರ್ ಅಣ್ಣ ಅವ್ರಿಗೆ ತುಂಬ ಇದು ಮಾಡ್ತೀನಿ. ನಾನು ತಿಳ್ಕೊಂಡೆ ಎಲ್ಲ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಮಾಡ್ತಾರೆ ಅಂತ. ಅಷ್ಟು ದೂರನೂ ಮಾಡಿದ್ರು ಅವರು ಹೆಲ್ಪು, ತುಂಬ ಹೆಲ್ಪ್ ಮಾಡಿದ್ರು. ಅವ್ರ ದೇವರು ತುಂಬ ಒಳ್ಳೇದು ಮಾಡ್ತಾರೆ ಅವ್ರಿಗೆ. ಇನ್ನೂ ಎಲ್ಲ ಬಡವ್ರಿಗೆ ಅವರೇ ನೋಡ್ಕೊಳ್ಳೋದು, ಬಡವ್ರಿಗೆ ಅವರೇ ಲೀಡರ್. ಬಡವರಿಗೆ ಅಂದರೆ ಭಾಳ ಸಹಾಯ ಮಾಡ್ತಾರೆ, ಭಾಳ ಸಹಾಯ ಮಾಡ್ತಾರೆ ಅವರು.
ಅವರಿಂದಾನೇ ನಾವು ನೋಡಿ ಇವತ್ತು ಇಲ್ಲಿ ಬಂದಿದ್ದೀವಿ ಇಂಡಿಯಾದಲ್ಲಿ. ಇಲ್ಲಾಂದರೆ ತುಂಬ ಕಷ್ಟ ಆಗಿತ್ತು ನಮ್ಗೆ, ಏನು ಮಾಡೋಣ ಅಂತ ಏನು ಅರ್ಥ ಆಗಲೇ ಇಲ್ಲ ನಮಗೆ. ಆ ಥರ ಆಯಿತು. ಒಬ್ಬರೇ ಹೋಗಿ ಅಲ್ಲಿ ಬರಬೇಕಂದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ತುಂಬ ಧೈರ್ಯ ಕೊಟ್ಟು